ಈ 5 ಕೆಲಸ ಮಾಡುವಾಗ ಮರೆತು ಕೂಡ ಮಾತನಾಡಬಾರದು. ಕೆಲವು ಸಂದರ್ಭಗಳಲ್ಲಿ ಅಥವಾ ಕೆಲವು ಕೆಲಸಗಳನ್ನು ಮಾಡುವಾಗ ನಾವು ಮಾತನಾಡಬಾರದು ಎಂದು ಹೇಳಲಾಗುತ್ತದೆ. ನಾವು ಎಂತಹ ಸಂದರ್ಭದಲ್ಲಿ ಮಾತನಾಡಬಾರದು, ಯಾವ ಸ್ಥಳಗಳಿಗೆ ಹೋದಾಗ ಮತ್ತು ಯಾವ ಕೆಲಸ ಮಾಡುವಾಗ ಮಾತನಾಡಬಾರದು ಎಂದು ನೋಡೋಣ ಬನ್ನಿ. ಹಿಂದೂ ಧರ್ಮದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಗಳ ಮೇಲೂ ಒಂದಲ್ಲ ಒಂದು ನಿಯಮಗಳಿರುತ್ತದೆ. ಈ ನಿಯಮಗಳ ಪ್ರಕಾರ ನಾವು ಕೆಲವೊಂದು ಕೆಲಸಗಳನ್ನು ಮಾಡುವಾಗ ಮೌನವಾಗಿ ಮಾಡಬೇಕು ಎಂದು ಉಲ್ಲೇಖಿಸಲಾಗಿದೆ. ಈ ಕೆಲಸಗಳನ್ನು ಮಾಡುವಾಗ ಮಾತನಾಡಿದರೆ ಆ ಕೆಲಸ ಅರ್ಧಕ್ಕೆ ನಿಂತು ಹೋಗಬಹುದು ಅಥವಾ ಆ ಕೆಲಸದ ಮೇಲಿನ ಏಕಾಗ್ರತೆ ಬೇರೆಡೆಗೆ ಹೋಗಬಹುದು. ನಾವು ಯಾವ ಕೆಲಸಗಳನ್ನು ಮಾಡುವಾಗ ಮೌನವಾಗಿ ಮಾಡಬೇಕು ಎಂಬುದನ್ನು ಈ ಲೇಖನದ ಮೂಲಕ ತಿಳಿದುಕೊಳ್ಳೋಣ. ಊಟ ಮಾಡುವಾಗ ಆಗಿರಬಹುದು ಅಥವಾ ಏನನ್ನಾದರೂ ತಿನ್ನುವಾಗ ಆಗಿರಬಹುದು ಮಾತನಾಡಬಾರದು ಎಂದು ಹೇಳಲಾಗಿದೆ. ಈ ತಪ್ಪನ್ನು ಮಾಡುವುದು ಕೆಟ್ಟ ಅಭ್ಯಾಸವೆಂದು ಪರಿಗಣಿಸಲಾಗುತ್ತದೆ. ತಿನ್ನುವಾಗ ನಾವು ಏನನ್ನು ಮಾತನಾಡದೆ, ಯಾವುದೇ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡದೆ ಊಟ ಮಾಡಬೇಕು. ಊಟದ ಸಮಯದಲ್ಲಿ ಮಾತನಾಡುವುದು ಆ ವ್ಯಕ್ತಿಯ ಅಸಭ್ಯ ವರ್ತನೆಯಾಗಿದೆ. ಹಾಗಾಗಿ ನೀವು ಈ ತಪ್ಪನ್ನು ಮಾಡುವುದನ್ನು ತಪ್ಪಿಸಬೇಕು. ಧ್ಯಾನ ಮಾಡುವಾಗ ನೀವು ಧ್ಯಾನ ಅಥವಾ ಯೋಗಾಭ್ಯಾಸವನ್ನು ಮಾಡುವ ಸಮಯದಲ್ಲಿ ಮಾತನಾಡಬಾರದು. ನೀವು ಧ್ಯಾನ ಅಥವಾ ಯೋಗ ಮಾಡುತ್ತಿದ್ದರೆ ಆ ಸಮಯದಲ್ಲಿ ಯಾರೊಂದಿಗೂ ಮಾತನಾಡಬಾರದು ಹಾಗೂ ಸ್ವತಃ ನೀವೇ ಏನನ್ನು ಹೇಳಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಧ್ಯಾನ ಅಥವಾ ಯೋಗ ಮಾಡುವ ಸಮಯದಲ್ಲಿ ಮಾತನಾಡಿದರೆ ನೀವು ಅದನ್ನು ಮಾಡಿರುವುದರ ಫಲವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ದುಃಖದಲ್ಲಿದ್ದಾಗ ಸಂತಾಪ ಸೂಚಿಸುವಂತಹ ಸ್ಥಳಗಳಿಗೆ ನೀವು ಹೋದಾಗ ಅಥವಾ ಯಾವುದೇ ದುಃಖದ ವಾತಾವರಣ ಇರುವ ಸ್ಥಳಗಳಿಗೆ ನೀವು ಭೇಟಿ ನೀಡಿದಾಗ ಅಲ್ಲಿ ಮೌನ ವಹಿಸಿರಬೇಕು. ಉದಾಹರಣೆ, ನೀವು ಯಾವುದಾದರೂ ಸಾವಿನ ಮನೆಗೆ ಹೋದಾಗ ಅಲ್ಲಿ ಮೌನವಾಗಿರಬೇಕು. ಅಂತಹ ಸ್ಥಳದಲ್ಲಿ ಯಾರೊಂದಿಗಾದರೂ ಮಾತನಾಡುವುದಾಗಲಿ ಅಥವಾ ವ್ಯವಹರಿಸುವುದಾಗಲಿ ಮಾಡಬಾರದು. ಮಲಮೂತ್ರ ವಿಸರ್ಜನೆ ಮಾಡುವಾಗ ದೈನಂದಿನ ದಿನಚರಿಯಲ್ಲಿ ನಾವು ಮಲ ಅಥವಾ ಮೂತ್ರ ವಿಸರ್ಜನೆ ಮಾಡುವಾಗ ಕೂಡ ಯಾರೊಂದಿಗೂ ಮಾತನಾಡಬಾರದು. ಈ ನಿಯಮವು ಜೀವನ ನಿರ್ವಹಣೆಯ ಅಡಿಯಲ್ಲಿ ಬರುತ್ತದೆ. ಈ 2 ಕೆಲಸಗಳನ್ನು ಮಾಡುವಾಗ ಮಾತನಾಡುವುದು ಸೂಕ್ತವಲ್ಲ. ಈ ಸಮಯದಲ್ಲಿ ಮಾತನಾಡಬಾರದು ಅಥವಾ ಮೌನವಾಗಿರುವುದು ತುಂಬಾನೇ ಉತ್ತಮ. ಧಾರ್ಮಿಕ ಸಭೆಗಳಿಗೆ ಹೋದಾಗ ನೀವು ಧಾರ್ಮಿಕ ಸಭೆಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ಗುರುಗಳ ಉಪದೇಶವನ್ನು ಕೇಳುತ್ತಿರುವಾಗ ಅಥವಾ ಯಾವುದೇ ಒಂದು ಕಥೆಯನ್ನು ಓದುತ್ತಿರುವಾಗ ಅಥವಾ ಕೇಳುತ್ತಿರುವಾಗ ಮೌನವಾಗಿರಬೇಕು. ಅಂತಹ ಸ್ಥಳದಲ್ಲಿ ಮಾತನಾಡುವುದನ್ನು ನೀವು ತಪ್ಪಿಸಬೇಕು. ಇಂತಹ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿದಾಗ ಮಾತನಾಡುವುದರಿಂದ ದೇವರ ಮೇಲೆ ನಿಮ್ಮ ಗಮನವನ್ನು ನಿಮಗೆ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಆಧ್ಯಾತ್ಮಿಕ ಜ್ಞಾನವು ನಿಮ್ಮಲ್ಲಿ ಬೆಳೆಯುವುದಿಲ್ಲ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಇನ್ನೂ ಉಪಯುಕ್ತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.